ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಭ್ಯಾಸ ಮಾಡ್ತಿರೋದು 6ನೇ ದಿನ. ನೀವೆಲ್ಲರೂ ಪ್ರಾಕ್ಟೀಸಿಗೆ ರೆಡಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಈಗ ಪ್ರಾಕ್ಟೀಸ್ನ ಶುರು ಮಾಡೋಣ. ಅಭ್ಯಾಸವನ್ನು ಶುರು ಮಾಡೋಕ್ಕೂ ಮೊದಲು ನಾವು ಸ್ವಲ್ಪ ವ್ಯಾಯಾಮನ ಅಂದರೆ ಸೂಕ್ಷ್ಮ ವ್ಯಾಯಾಮ ವಾರ್ಮಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಿಮ್ಗೆ ಆಲ್ರೆಡಿ ನೆಕ್ ರೊಟೇಷನ್ ಹೇಗೆ ಮಾಡೋದು, ಶೋಲ್ಡರ್ ರೊಟೇಷನ್ ಹೇಗೆ ಮಾಡೋದು ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ನೆಕ್ ಮತ್ತು ಶೋಲ್ಡರ್ ರೊಟೇಷನ್ನ ನಾವು 5 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಬೆನ್ನನ್ನು ಆದಷ್ಟು ನೇರವಾಗಿ ಇಟ್ಕೊಳ್ಳಿ. ನಾವು ಉಸಿರನ್ನು ಹೊರಗೆ ಬಿಡುವಾಗ ಅಂದರೆ ಎಕ್ಸೇಲ್ ಮಾಡುವಾಗ ನೆಕ್ಕನ್ನು ಕೆಳಗಿಟ್ಟು ಕ್ಲಾಕ್ ವೈಸ್ ನಾವು ಇದನ್ನು 5 ಸಲ ಅಭ್ಯಾಸ ಮಾಡೋಣ. 1 2 3 4 ಕೊನೆಯದಾಗಿ 5. ಈಗ ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಪ್ರಾಕ್ಟೀಸ್ ಮಾಡೋಣ. ಎಕ್ಸೇಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ರೊಟೇಷನ್ ಮಾಡೋಣ. ಮೂರು, 4, 5 ಮತ್ತು ಸೆಂಟರ್. ಈಗ ಇಲ್ಲಿಂದ ನಾವು ರಿಸ್ಟ್ ರೊಟೇಷನ್ ಮಾಡೋಣ. ಕೈಯನ್ನು ಮುಂದೆ ಇಟ್ಟು ಕೈಯನ್ನು ಈ ಥರ ಮುಷ್ಟಿ ಮಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮ ರಿಸ್ಟನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಈ ಥರ 5ರಿಂದ 6 ಸಲ ಒಂದು ದಿಕ್ಕಿನಲ್ಲಿ ಮತ್ತು 5ರಿಂದ 6 ಸಲ ಈಗ ಆಪೋಸಿಟ್ ಸೈಡ್ನಲ್ಲಿ ಸ್ಟ್ರೆಚ್ ಮಾಡ್ತಾ ಇದ್ದೇನೆ. ಇನ್ನೆರಡು ಸಲ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಇದಾದಮೇಲೆ ನೆಕ್ಸ್ಟ್ ಶೋಲ್ಡರ್ ಸ್ಟ್ರೆಚ್ ಬರೋಣ. ನಿಮ್ಮ ಕೈಗಳನ್ನು ಈ ಥರ ಭುಜಕ್ಕೆ ನೇರವಾಗಿ ಇಟ್ಕೊಂಡು ಇಲ್ಲಿಂದ ಕೈಯನ್ನು 90 ಡಿಗ್ರಿಗೆ ಬೆಂಡ್ ಮಾಡಬೇಕು. ಸಾಧಾರಣವಾಗಿ ಈ ಥರ ಮಾಡುವಾಗ ಜನರಿಗೆ ಗೊತ್ತಾಗದೆ ಅವ್ರು ಈ ಥರ ಕೈನ ಕೆಳಗಿಟ್ಕೊಳ್ತಾರೆ. ಸೊ ಹೀಗೆ ಮಾಡದೆ 90 ಡಿಗ್ರಿ ನಿಮ್ಮ ಭುಜ ಹಾಗೆ ನಿಮ್ಮ ಮೊಣಕೈ ಒಂದೇ ಲೈನಲ್ಲಿ ಇರಬೇಕು. ಸೊ ಆ ಥರ ಇಟ್ಕೊಂಡು ಉಸಿರನ್ನು ಹೊರಗೆ ಬಿಡುವಾಗ ರೌಂಡ್ ಮಾಡಿ 2 ಎಲ್ಬೋಗಳನ್ನು ಅಂದರೆ ಮೊಣಕೈಯನ್ನು ಜೋಡಿಸ್ಕೊಳ್ಳಿ. ಉಸಿರನ್ನು ಒಳಗೆ ತಗೊಳ್ಳುವಾಗ ಮೊಣಕೈಯನ್ನು ದೂರ ಮಾಡಿ ಆದಷ್ಟು ಬೆನ್ನನ್ನು ಸ್ಟ್ರೆಚ್ ಮಾಡಬೇಕು. ಇದನ್ನು ನಾವು 5 ಸಲ ಅಭ್ಯಾಸ ಮಾಡೋಣ. ಎಕ್ಸೇಲ್ ಮಾಡ್ತಾ ಇನ್ಹೇಲ್, ಎಕ್ಸೇಲ್, 2 ಮೊಣಕೈಗಳು ಈ ಥರ ಜೋಡಬೇಕು. ಇನ್ಹೇಲ್, ಎಕ್ಸೇಲ್. ಹೀಗೆ ಮಾಡುವಾಗ ನಿಮ್ಮ ಭುಜಗಳಲ್ಲಿ ಚೆನ್ನಾಗಿ ಸ್ಟ್ರೆಚ್ ಬೀಳ್ತಾ ಇರುತ್ತೆ. ಅದರ ಜೊತೆಗೆ ನಿಮ್ಮ ಬೆನ್ನಿನ ಮೇಲ್ಭಾಗದಲ್ಲೂ ಚೆನ್ನಾಗಿ ಸ್ಟ್ರೆಚ್ ಬೀಳ್ತಾ ಇರುತ್ತೆ. ಕೊನೆಯದಾಗಿ ಎಕ್ಸೇಲ್, ಇನ್ಹೇಲ್. ಇಲ್ಲಿಂದ ನೀವು ವಜ್ರಾಸನದಲ್ಲಿ ಕೂತಿದ್ರೆ ಸುಖಾಸನಕ್ಕೆ ಬನ್ನಿ. ಸುಖಾಸನದಲ್ಲಿ ಕೂತಿದ್ರೆ ಅದನ್ನೇ ನೀವು ಕಂಟಿನ್ಯೂ ಮಾಡಿ. ಸುಖಾಸನದಲ್ಲಿ ಬೆನ್ನನ್ನು ನೇರವಾಗಿಟ್ಕೊಂಡು ಕೈಯನ್ನು ಹೊರಮುಖವಾಗಿ ಈ ಥರ ಸ್ಟ್ರೆಚ್ ಮಾಡ್ಕೊಳ್ಬೇಕು. ಇಲ್ಲಿಂದ ನಿಮ್ಮ ಕೈನ ಬೆರಳುಗಳನ್ನು ಮಾತ್ರ ನೆಲದ ಮೇಲೆ ಇಡಿ. ನೀವು ಹೀಗೆ ಸೈಡಿಗೆ ಹೋಗ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕಾಲುಗಳು ಎಲ್ಲಿವೆ ಅಲ್ಲೇ ಇರಬೇಕು. ನಿಮ್ಮ ಕಾಲಿನ ಮಂಡ್ಯನ ಮೇಲೆ ಎತ್ತಕ್ಕೆ ಹೋಗಬಾರ್ದು. ಕೈ ಬೆರಳುಗಳನ್ನು ನೆಲದ ಮೇಲೆ ಇಟ್ಟು ಈ ಎಷ್ಟು ಡಿಸ್ಟೆನ್ಸ್ ಇದೆ ಅದರ ಜೊತೆಗೆ ಮೊಣಕೈಯನ್ನು ನೆಲದ ಮೇಲೆ ಈ ಥರ ಇಡಬೇಕು. ನೆಲದ ಮೇಲೆ ಇಟ್ಟರೂ ಕಾಲಿಗೆ ಮೇಲೆ ಹೋಗೋದಾಗೆ ನೋಡಿಕೊಂಡು ಭುಜವನ್ನು ಹೊರಗಿಟ್ಟು ಈಗ ನಮ್ಮ ಬಲಗೈ ಏನಿದೆ ಕೆಳಗಿದೆ, ಎಡಗೈಯನ್ನು ಕಿವಿಯ ಹತ್ತಿರ ತೊಗೊಂಡು ಬರಬೇಕು. ಈ ಥರ ಎಕ್ಸೇಲ್ ಮಾಡ್ತಾ ನಿಮ್ಮ ಕೈಯಲ್ಲಿ ಆದಷ್ಟು ಸ್ಟ್ರೆಚನ್ನು ಕೊಡಿ. ಇನ್ಹೇಲ್ ಮಾಡ್ತಾ ಪುನಃ ಮಧ್ಯಕ್ಕೆ ಬರಬೇಕು. ಮಧ್ಯಕ್ಕೆ ಬರುವಾಗ ನಿಮ್ಮ ಮೊಣಕೈ ಮೇಲೆ ಬರ್ಬೋದು, ಆದರೆ ನಿಮ್ಮ ಕೈ, ನಿಮ್ಮ ಫಿಂಗರ್ಸ್, ಬೆರಳುಗಳು ಮಾತ್ರ ಫ್ಲೋರಲ್ಲಿ ಈ ಥರ ಕನೆಕ್ಟ್ ಆಗಿರಬೇಕು. ಈಗ ಇದನ್ನು 5 ಸಲ ನಾವು ರೈಟ್ ಸೈಡಲ್ಲಿ, 5 ಸಲ ಲೆಫ್ಟ್ ಸೈಡಲ್ಲಿ ಪ್ರಾಕ್ಟೀಸ್ ಮಾಡೋಣ. ಉಸಿರನ್ನು ಹೊರಗೆ ಬಿಡ್ತಾ ಸೈಡಿಗೆ ಸ್ಟ್ರೆಚ್ ಮಾಡಿ, ಉಸಿರನ್ನು ಒಳಗೆ ತಗೊಳ್ತಾ ಮಧ್ಯಕ್ಕೆ ಬನ್ನಿ. 2 ಸೈಡಿಗೆ ಸ್ಟ್ರೆಚ್ ಕೊಡುವಾಗ ನಿಮ್ಮ ನೋಟ ಹೊರಮುಖವಾಗಿರಲಿ. ಮುಖ್ಯವಾಗಿ ನೀವು ಸೀಲಿಂಗ್ ಕಡೆ ನೋಡ್ತಾ ಇದ್ರೆ ನಿಮ್ಮ ಸೈಡ್ಸಿಗೆ ಇನ್ನೂ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ. 3 4 5 ಇಲ್ಲಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡೋಣ.
ದೀರ್ಘವಾಗಿ ಉಸಿರಾಡ್ತಾ ಇರಿ. 5 4 2 3 1. ನಿಧಾನವಾಗಿ ಮಧ್ಯಕ್ಕೆ ಬಂದು ಯಾವುದೇ ರೀತಿ ಡಿಸ್ಕಂಫರ್ಟ್ ಅಥವಾ ಸ್ವಲ್ಪ ನಿಮಗೆ ಟಯರ್ಡ್ನೆಸ್ ನೆಕ್ಕಲ್ಲಿ ಅನಿಸ್ತಾ ಇದ್ದರೆ ಸ್ವಲ್ಪ ಕುತ್ತಿಗೆಯನ್ನು ಆ ಕಡೆ ಈ ಕಡೆ ಟರ್ನ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹೊಸಬ್ರು ಅಭ್ಯಾಸ ಮಾಡ್ತಾ ಇದ್ರೆ ಅವರಿಗೆಲ್ಲನೂ ಹೊಸದು ಅನಿಸ್ಬೋದು, ಇದೆಲ್ಲ ಕಷ್ಟ ಅಂತ ಅನಿಸ್ಬೋದು, ಸ್ಪೆಷಲಿ ಈಗ ಸೈಡ್ ಸ್ಟ್ರೆಚ್ ಕೊಟ್ಟಾಗ ನೆಕ್ಕಲ್ಲಿ. ಸೊ ಸಮಾಧಾನದಲ್ಲಿ ನಿಮ್ಗೆ ಆದಷ್ಟು ಮಾತ್ರ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ. ಈಗ ಇದೇ ಸ್ಟ್ರೆಚನ್ನು ನಾವೀಗ ಲೆಫ್ಟ್ ಸೈಡಲ್ಲೂ ಅಭ್ಯಾಸ ಮಾಡೋಣ. ಎಡಗೈಯನ್ನು ಕೆಳಗಿಟ್ಟು ಬಲಗೈಯನ್ನು ಸೈಡಿಂದ ಸ್ಟ್ರೆಚ್ ಮಾಡಬೇಕು. ನಿಮ್ಮ ನೋಟ ಹೊರಮುಖವಾಗಿ ಸೀಲಿಂಗ್ ಕಡೆ ಇರಲಿ. ಎಕ್ಸೇಲ್. 2 3 4 ಕೊನೆಯದಾಗಿ 5ನೇ ಕೌಂಟಿಗೆ ಹೋಲ್ಡ್ ಮಾಡಬೇಕು. ಇಲ್ಲಿ ಹೋಲ್ಡ್ ಮಾಡೋಣ. 5 4 3 2 1. ಇಷ್ಟಾದ್ಮೇಲೆ ನೀವು ಸೆಂಟರಿಗೆ ಬರ್ಬೋದು. ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ದೀರಾ ಅಂತ ಹೇಳಿದರೆ ನಿಮ್ಮ ಸೈಡ್ನಲ್ಲಿ ಚೆನ್ನಾಗಿ ಸ್ಟ್ರೆಚ್ ನಿಮಗೆ ಬೀಳ್ತಾ ಇರುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದಕ್ಕೆ ಹೋಗೋಣ. ಕಾಲ್ಗಳನ್ನು ಸ್ವಲ್ಪ ಅಗಲ ಮಾಡಿಟ್ಕೊಳ್ಳಿ. ಇದು ನಿಮ್ಮ 100% ಕೆಪಾಸಿಟಿ ದೂರ ಇದ್ದರೆ ನೀವು 50% ಅಥವಾ 60% ಕೆಪಾಸಿಟಿಗೆ ಮಾತ್ರ ಇಡಿ. ಈಗ ನನಗೆ ಕಂಪ್ಲೀಟಾಗಿ ಇಷ್ಟು ಕಾಲನ್ನು ಹೊರಗಿಟ್ಟಕ್ಕಾದರೂ ಇದು ಕಂಪ್ಲೀಟ್ ಸ್ಟ್ರೆಚ್ ಕೊಡ್ತಾ ಇರುತ್ತೆ. ಇದು ಇನ್ನು ನಾವು ವಾರ್ಮಪ್ ಮಾಡ್ತಿರೋದ್ರಿಂದ ತುಂಬ ಸ್ಟ್ರೆಚ್ ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮ್ಮ ಕಾಲುಗಳನ್ನು ಸ್ವಲ್ಪ ಹತ್ತಿರವಾಗಿ ಇಟ್ಕೊಳ್ಳಿ. ಬೆನ್ನನ್ನು ಆದಷ್ಟು ನೇರವಾಗಿ ಇಟ್ಕೊಳ್ಳಿ. 5 ಸಲ ಕ್ಲಾಕ್ ವೈಸ್ ಮತ್ತು 5 ಸಲ ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಈ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ಬಲಗಡೆ ತಿರ್ಕೊಂಡು ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ಈ ಥರ ಮುಂದಕ್ಕೆ ಸ್ಟ್ರೆಚ್ ಮಾಡಿ ನಿಮ್ಮಲ್ಲಿರುವ ಕೆಪಾಸಿಟಿಯಷ್ಟು ಫ್ಲೆಕ್ಸಿಬಿಲಿಟಿಯಷ್ಟು ನೀವು ಮುಂದಕ್ಕೆ ಹೋಗಬೇಕು. ಉಸಿರನ್ನು ಒಳಗೆ ತಗೊಳ್ತಾ ಈ ಥರ ಹಿಂದಕ್ಕೆ ಹೋಗಬೇಕು. ಉಸಿರನ್ನು ಬಿಡ್ತಾ ಮತ್ತೊಮ್ಮೆ ಈ ಥರ ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಬೇಕು. 3 4 ಕೊನೆಯದಾಗಿ 5. ಇಷ್ಟಾದ್ಮೇಲೆ ನಾವು ಇದನ್ನು ಆಂಟಿ ಕ್ಲಾಕ್ ವೈಸ್ ವಿರುದ್ಧ ದಿಕ್ಕಿನಲ್ಲಿ ಸ್ಟ್ರೆಚ್ ಕೊಡೋಣ. ಎಕ್ಸೇಲ್ ಮಾಡ್ತಾ 1 2 3 ಆದಷ್ಟು ನಿಧಾನವಾಗಿ ನೀವು ಮೂವ್ ಮಾಡಿ. ನಿಧಾನವಾಗಿ ಅಭ್ಯಾಸ ಮಾಡುವಾಗ ನಿಮ್ಮಲ್ಲಿ ಎಷ್ಟು ಕೆಪಾಸಿಟಿ ಇದೆ, ನೀವು ಎಷ್ಟು ಮಟ್ಟಿಗೆ ನೀವು ಸ್ಟ್ರೆಚ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಪ್ರಾಕ್ಟೀಸಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಷಯ. ಯಾವುದೇ ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ಗಮನ ನೀವು ಯಾವ ಥರ ಅಭ್ಯಾಸ ಮಾಡ್ತಿದ್ದೀರಾ, ಹೇಗೆ ನಿಮ್ಮ ಬಾಡಿ ರಿಯಾಕ್ಟ್ ಆಗ್ತದೆ, ಎಲ್ಲಿ ನೋವು ಆಗ್ತದೆ, ಎಲ್ಲಿ ಈಸಿ ಅನಿಸ್ತದೆ ಅನ್ನೋದನ್ನು ನೀವು ಗಮನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಮುಂದಕ್ಕೆ 2 ಕಾಲುಗಳನ್ನು ಈ ಥರ ಜೋಡಿಸ್ಕೊಂಡು ಎಡಗೈಯನ್ನು ಬಲಗಾಲಿನ ಮಂಡಿನ ಮೇಲೆ ಇಟ್ಕೊಳ್ಬೇಕು. ಬಲಗೈಯನ್ನು ಬೆನ್ನಿನ ಹಿಂದುಗಡೆ ಇಟ್ಟು, ಬೆನ್ನು ಎಷ್ಟು ನೇರವಾಗಿರುತ್ತೆ ಅಷ್ಟು ಒಳ್ಳೆಯದು. ನಾನು ಈ ಥರ ತಿರುಗಿದ್ರೆ ನಿಮಗೆ ನೀಟಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಡಗೈ ಏನಿದೆ ಈ ಕಡೆ ಅಭ್ಯಾಸ ಮಾಡೋಣ. ಬಲಗೈ ಏನಿದೆ ಅದರ ಆಪೋಸಿಟ್ ಸೈಡ್ನಲ್ಲಿ ಎಡಗೈ ಮಂಡಿ ಮೇಲೆ ಕೈ ಇಟ್ಕೊಳ್ಬೇಕು. ನಮ್ಮ ಇನ್ನೊಂದು ಕೈ ಬೆನ್ನಿನ ಹಿಂದೆ ಇರುತ್ತೆ. ಉಸಿರನ್ನು ಒಳಗೆ ತಗೊಂಡು ಉಸಿರನ್ನು ಹೊರಗೆ ಬಿಡೋ ಟೈಮಲ್ಲಿ, ಹೊರಗೆ ಬಿಡೋ ಸಂದರ್ಭದಲ್ಲಿ ಮಾತ್ರ ಈ ಕೈಯಿಂದ ಮಂಡಿಯನ್ನು ಒಳಗೆ ಪುಷ್ ಮಾಡ್ತಾ ನೀವು ಹಿಂದೆಗೆ ಟ್ವಿಸ್ಟ್ ಕೊಡಬೇಕು. ಟ್ವಿಸ್ಟ್ ಕೊಡುವಾಗ ನಿಮ್ಮ ಒಳಗಿನ ಆರ್ಗನ್ಸ್ ಕೂಡ ಸ್ಟ್ರೆಚ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಉಸಿರನ್ನು ಒಳಗೆ ತಗೊಳ್ಳದೆ ಉಸಿರನ್ನು ಹೊರಗಡೆ ಬಿಡಬೇಕು. ಇಷ್ಟು ಬಂದ ಮೇಲೆ ನೀವು ಇಲ್ಲಿ ಉಸಿರಾಟವನ್ನು ಕಂಪ್ಲೀಟ್ ಮಾಡ್ಬೋದು. ನೀವು ಕಂಟಿನ್ಯೂ ಮಾಡ್ತಾ ಇರಿ. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಇರಿ. ಇಲ್ಲಿಂದ ಮಧ್ಯಕ್ಕೆ ಇದೇ ಥರ ನೀವೀಗ ಆಪೋಸಿಟ್ ಸೈಡಲ್ಲಿ ಕೂಡ ಸ್ಟ್ರೆಚ್ ಮಾಡೋಣ.
ಇನ್ಹೇಲ್ ಮಾಡ್ತಾ ನೀವು ಪೊಸಿಷನ್ ತಗೊಳ್ಳಿ. ಎಕ್ಸೇಲ್ ಮಾಡ್ತಾ ಸೈಡಿಗೆ ಟ್ವಿಸ್ಟ್ ಕೊಡಬೇಕು. ಮತ್ತೊಮ್ಮೆ ಇನ್ಹೇಲ್ ಮಾಡ್ತಾ ಕೈಯನ್ನು ಮಂಡಿ ಮೇಲೆ ಇಟ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಉಸಿರನ್ನು ಹೊರಗೆ ಬಿಡ್ತಾ ನೀವು ಹೊರಮುಖವಾಗಿ ಸ್ಟ್ರೆಚ್ ಕೊಡಬೇಕು. ಇಲ್ಲಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಇರಿ. 3 2 1. ಇಲ್ಲಿಂದ ಮಧ್ಯಕ್ಕೆ. ಈಗ ಆಪೋಸಿಟ್ ಸೈಡ್ನಲ್ಲಿ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಕೊಡಿ. ಕೈಯನ್ನು ಆದಷ್ಟು ಬೆನ್ನಿನ ಹತ್ತಿರ ಇಟ್ಕೊಳ್ಳಿ. 3 2 1. ಈಗ ಸ್ವಲ್ಪ ಮಟ್ಟಿಗೆ ನಿಮ್ಮ ಬಾಡಿಗೆ ಸ್ವಲ್ಪ ಸ್ಟ್ರೆಚ್ ಬಿದ್ದಿರುತ್ತೆ, ವಾರ್ಮಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಈಗ ನಾವು ನಮ್ಮ ಮುಂದಿನ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡೋಣ. ಮೊದಲಿಗೆ 10 ರೌಂಡ್ ಸೂರ್ಯ ನಮಸ್ಕಾರವನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ನೀವು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಲಿಕ್ಕೆ ತಯಾರಾಗಿದ್ದೀರಾ ಅಂತ ಹೇಳಿದರೆ ನಿಧಾನವಾಗಿ ಮ್ಯಾಟಿನ ಮುಂದ್ಗಡೆ ತುದಿಯಲ್ಲಿ ಬಂದು ನಿಂತ್ಕೊಳ್ಬೇಕು. ಬೆನ್ನು ನೇರವಾಗಿರಲಿ. ಮೊದಲನೇದಾಗಿ ನಾನು ಫಸ್ಟ್ ರೌಂಡನ್ನು ಉಸಿರಾಟ ಹಾಗೂ ಅದರ ಹೆಸರನ್ನು ಹೇಳ್ಕೊಡ್ತೇನೆ. ಅಲ್ಲಿಂದ ನಾವು ಸಾಮಾನ್ಯವಾಗಿ ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಹಾಗೆ ನಾನು ಕೌಂಟ್ಸನ್ನು ಕೊಟ್ಕೊಂಡು ಅಭ್ಯಾಸ ಮಾಡ್ತೇನೆ. ನಮಸ್ಕಾರ ಮುದ್ರದಲ್ಲಿರಿ. ಉಸಿರನ್ನು ಒಳಗೆ ತಗೊಳ್ತಾ 2 ಕೈಗಳನ್ನು ಮೇಲೆ ತಗೊಂಡು ಹೋಗಿ ಹಸ್ತ ಉತ್ಥಾನ. ಉಸಿರನ್ನು ಹೊರಗೆ ಬಿಡ್ತಾ ಪಾದ ಹಸ್ತ. ಉಸಿರನ್ನು ಒಳಗೆ ತಗೊಳ್ತಾ ಅಶ್ವ ಸಂಚಲನ. ಉಸಿರನ್ನು ಹೊರಗೆ ಬಿಡ್ತಾ ದಂಡಾಸನ ಹಾಗೂ ಅಷ್ಟಾಂಗ ನಮಸ್ಕಾರ. ಉಸಿರನ್ನು ಒಳಗೆ ತಗೊಳ್ತಾ ಭುಜಂಗಾಸನ. ಉಸಿರನ್ನು ಹೊರಗೆ ಬಿಡ್ತಾ ಪರ್ವತಾಸನ. ಉಸಿರನ್ನು ಒಳಗೆ ತಗೊಳ್ತಾ ಮತ್ತೊಮ್ಮೆ ಅಶ್ವ ಸಂಚಲನ. ಕಾಲು 2 ಕೈಗಳ ಮಧ್ಯೆ ಇರಲಿ. ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಕೊಡ್ತಾ ಇರಿ. ಮೇಲ್ಮುಖವಾಗಿರಲಿ. ಉಸಿರನ್ನು ಹೊರಗೆ ಬಿಡ್ತಾ ಹಸ್ತ ಪಾದಾಸನ. ಉಸಿರನ್ನು ಒಳಗೆ ತಗೊಳ್ತಾ ಹಸ್ತ ಉತ್ಥಾನ. ಇಲ್ಲಿಂದ ನಮಸ್ಕಾರ ಮುದ್ರ. ಈಗ ನಾವು 2ನೇ ರೌಂಡನ್ನು ಅಭ್ಯಾಸ ಮಾಡೋಣ. 1 2 3 4 5 6 7 8 9 10. ನಮಸ್ಕಾರ ಮುದ್ರ. ಈಗ 3ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರ. 4ನೇ ರೌಂಡ್. 1 2 3 4 5 6 7 8 9 10.
ನಮಸ್ಕಾರ ಮುದ್ರಾ. 5ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. 6ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಈಗ 7ನೇ ರೌಂಡ್. ಇನ್ನು 4 ರೌಂಡ್ ಇನ್ನೂ ಕಂಪ್ಲೀಟ್ ಮಾಡಲಿಕ್ಕಿದೆ. ನಿಮಗೆ ಟಯರ್ಡ್ ಆದರೆ ಸ್ವಲ್ಪ ಬ್ರೇಕ್ ತಗೊಂಡು ವಿಡಿಯೋನ ಪಾಸ್ ಮಾಡಿ ನೀವು ಬೇಕಾದ್ರೆ ಅಭ್ಯಾಸ ಮಾಡ್ಬೋದು. ಇಲ್ಲ ಅಂದರೆ ನಾವು ಇಲ್ಲಿಂದ ಕಂಟಿನ್ಯೂ ಮಾಡೋಣ. 7ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. 8ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಕೊನೆ 2 ರೌಂಡ್ಗಳು ಬಾಕಿ ಇದೆ. 9ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಈಗ ನಾವು ಅಭ್ಯಾಸ ಮಾಡ್ತಿರೋದು ಕೊನೆ ರೌಂಡ್. ಕೊನೆ ರೌಂಡ್ನಲ್ಲಿ ನೀವು ಯಾವುದೇ ಆಸನದಲ್ಲಿ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕ್ವಿಕ್ಕಾಗಿ ಒಂದು ರೌಂಡನ್ನು ಸಾಮಾನ್ಯವಾಗಿ ಪ್ರಾಕ್ಟೀಸ್ ಮಾಡೋ ಥರ ಕಂಪ್ಲೀಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ನೀವು 10 ರೌಂಡ್ ಕಂಪ್ಲೀಟ್ ಮಾಡಿದ ಮೇಲೆ ನೀವು ವಜ್ರಾಸನದಲ್ಲಿ ಇಲ್ಲಾಂದರೆ
ಬಾಲಾಸನದಲ್ಲಿ ನೀವು ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ಪಡಿಬೋದು. ಇಷ್ಟಾದಮೇಲೆ ಕರೆಕ್ಟಾಗಿ ರೆಸ್ಟ್ ತಗೊಳ್ತೀರಾ ಅಂದರೆ ನಿಮ್ಮ ಬಾಡಿ ಸ್ವಲ್ಪ ನಿಮಗೆ ಲೈಟ್ ಅನಿಸುತ್ತೆ. ಬೇರೆ ಆಸನಗಳು ಮಾಡುವಾಗ ನೀವು ಆರಾಮ್ಸೆ ಮಾಡ್ಬೋದು. ಸೊ ಹಾಗಾಗಿ ಒಂದು 10ರಿಂದ 20 ಸೆಕೆಂಡ್ವರೆಗೆ ಯಾವುದೇ ನಿಮಗೆ ಕಂಫರ್ಟೇಬಲ್ ಆಸನದಲ್ಲಿ ಕಣ್ಣನ್ನು ಮುಚ್ಚಿ ದೀರ್ಘವಾದ ಉಸಿರಾಟವನ್ನು ಇಟ್ಟು ಇಡೀ ಬಾಡಿಯನ್ನು ಹಾಗೂ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಉಸಿರಾಟ ದೀರ್ಘವಾಗಿರಲಿ, ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ನೀವು ವಜ್ರಾಸನದಲ್ಲಿ ಕೂತಿದ್ರೆ ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಬಾಲಾಸನದಲ್ಲಿ ಕೂತಿದ್ರೆ ನಿಮ್ಮ ಇಡೀ ಬಾಡಿಯನ್ನು ಕಂಪ್ಲೀಟಾಗಿ ರೆಸ್ಟ್ ಮಾಡಿ. ನಾವು ಈಗ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ ನಮ್ಮ ಮುಂದಿನ ಪ್ರಾಕ್ಟೀಸನ್ನು ನಾವು ಕಂಟಿನ್ಯೂ ಮಾಡೋಣ. ಮೊದಲಿಗೆ 2 ಕಾಲುಗಳನ್ನು ಈ ಥರ ಜೋಡಿಸಿ ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಿಮ್ಮ ಕಾಲಿನ ತುದಿಯನ್ನು, ಪಾದ ತುದಿಯನ್ನು 2 ಕೈಗಳಿಂದ, ಅಂಗೈಗಳಿಂದ ಈ ಥರ ಹಿಡ್ಕೊಳ್ಬೇಕು. ಆದಷ್ಟು ನಿಮ್ಮ ಹಿಪ್ ಕಡೆ ನಿಮ್ಮ ಹಿಮ್ಮಡಿ ಇರಲಿ, ಬೆನ್ನು ನೇರವಾಗಿರಲಿ. ಕಣ್ಣನ್ನು ಮುಚ್ಚಿ ನೀವು ನಿಮ್ಮ ಮಂಡಿಯನ್ನು ಮೇಲೆ ಕೆಳಗೆ ಈ ಥರ ಮೂವ್ ಮಾಡಬೇಕು. ನಾನು 10 ಕೌಂಟ್ ಕೊಡ್ತೇನೆ, 10 ಕೌಂಟ್ ಅಷ್ಟು ನೀವು ಈ ಥರ ಮೂವ್ ಮಾಡ್ಬೋದು. ಕಣ್ಣನ್ನು ಮುಚ್ಕೊಂಡು ಉಸಿರಾಟವನ್ನು ದೀರ್ಘವಾಗಿಟ್ಟು ನಿಮ್ಮ ಮಂಡಿಯನ್ನು ಮೂವ್ ಮಾಡಿ. 10, 9, 8, 7, 6, 5, 4, 3, 2, 1. ಇಷ್ಟಾದಮೇಲೆ ನಿಮ್ಮ ಮಂಡಿಯನ್ನು ಮೂವ್ ಮಾಡದೆ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ. ಬದ್ಧಕೋನಾಸನದಲ್ಲಿ ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದರೆ, ಸ್ಪೆಷಲಾಗಿ ಮಹಿಳೆಯರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಸನ ಅಂತ ಹೇಳ್ಬೋದು. PCOD ಇದ್ದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, ಯಾವುದೇ ಯೂಟ್ರಸ್ ಪ್ರಾಬ್ಲಮ್ ಇದ್ದರೆ ನೀವು ಖಂಡಿತ ಈ ಬದ್ಧಕೋನಾಸನವನ್ನು ಪ್ರತಿದಿನ 2ರಿಂದ 3 ನಿಮಿಷ ಅಥವಾ 5 ನಿಮಿಷ ಕೂಡ ನೀವು ಅಭ್ಯಾಸ ಮಾಡ್ಬೋದು. ಇಲ್ಲಿಂದ ಜಾನು ಶೀರ್ಷಾಸನ. ನಿಮ್ಮ ಬಲಗಾಲನ್ನು ಹೊರಗಿಟ್ಟು ಎಡಗಾಲನ್ನು ಈ ಥರ ಒಳಗೆ ಇಟ್ಕೊಳ್ಬೇಕು. ಈ ಆಸನದಲ್ಲಿ ನೀವು ಹ್ಯಾಮ್ಸ್ಟ್ರಿಂಗು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ನೀವು ಸರಿಯಾಗಿ ಅಲೈನ್ಮೆಂಟ್ಸ್ ಜೊತೆ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಸೈಡಲ್ಲೂ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ. ನಿಮ್ಮ ಬಲಗೈಯಿಂದ ಮೊದಲನೇ 3 ಬೆರಳುಗಳಿಂದ ನಿಮ್ಮ ಹೆಬ್ಬೆರಳನ್ನು ಈ ಥರ ಹಿಡ್ಕೊಳ್ಬೇಕು. ಈ ಥರ ಲಾಕ್ ಮಾಡಿ ಹಿಡ್ಕೊಂಡ್ರೆ ಅದು ಜಾರಲ್ಲ. ಸೊ ಹಾಗಾಗಿ ಕಾಲಿನ ಹೆಬ್ಬೆರಳನ್ನು ಕೈಯಿಂದ ಈ ಥರ ಹಿಡ್ಕೊಂಡು ನಿಮ್ಮ ಭುಜವನ್ನು ಈ ಥರ ಹೊರಮುಖವಾಗಿ ಇಟ್ಕೊಳ್ಳಿ. ಈಗ ಮೊದಲೇದಾಗಿ ನಾವು ನಮ್ಮ ಹ್ಯಾಮ್ಸ್ಟ್ರಿಂಗಲ್ಲಿ ಎಷ್ಟು ಫ್ಲೆಕ್ಸಿಬಿಲಿಟಿ ಇದೆ ಅನ್ನೋದನ್ನು ನೋಡೋಣ. ಸೊ ಹಾಗಾಗಿ ನಿಮ್ಮ ಬಲಗೈಯಲ್ಲಿರುವ ಮೊಣಕೈಯನ್ನು ಈ ಥರ ಬೆಂಡ್ ಮಾಡಬೇಕು. ನಿಮಗೆ ಸಾಧ್ಯವಾಗದಿದ್ದರೆ ನೀವು ಕಾಲನ್ನು ಈ ಥರ ಆ್ಯಂಕಲಿಗೂ ಹಿಡ್ಕೊಳ್ಬೋದು ಅಥವಾ ಮಂಡಿಯನ್ನು ಹಿಡ್ಕೊಳ್ಬೋದು. ನಿಮ್ಮ ಫ್ಲೆಕ್ಸಿಬಿಲಿಟಿಗೆ ತಕ್ಕಂತೆ ನೀವು ಅಭ್ಯಾಸ ಮಾಡಿ. ಈಗ ಇಲ್ಲಿಂದ ಇದನ್ನು 5 ಸಲ ಪ್ರಾಕ್ಟೀಸ್ ಮಾಡೋಣ. 1, 2, 3, 4, 5. ಇಲ್ಲಿಂದ ಎಡಗೈಯನ್ನು ಮೇಲೆ ತಗೊಂಡು ಹೋಗಿ ನಿಮ್ಗೆ ಎಷ್ಟು ಸ್ಟ್ರೆಚ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಹಾಗೆ ನೀವು ಹೋಲ್ಡ್ ಮಾಡಿ. ತುಂಬ ಸಾಧಾರಣವಾಗಿ ಇಲ್ಲಿ ಜನ ಯಾವ ತಪ್ಪು ಮಾಡ್ತಾರಂದರೆ ಇಲ್ಲಿಂದ ಕೈ ಹೀಗೆ ತಗೊಂಡೋಗೋದು. ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಕೈ ರೀಚ್ ಆಗೋದು ಮುಖ್ಯ ಅಲ್ಲ. ನೀವು ಆಸನದಲ್ಲಿ ಅಭ್ಯಾಸ ಮಾಡುವಾಗ ನಿಮಗೆ ಸೈಡಲ್ಲಿ ಹೇಗೆ ಅನುಭವ ಆಗ್ತಿದೆ, ನೀವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಿ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮ ಕೈ ರೀಚ್ ಆಗದಿದ್ರೂ ಪರವಾಗಿಲ್ಲ, ಇಷ್ಟಿದ್ರೂ ಪರವಾಗಿಲ್ಲ, ನೀವು ಆದಷ್ಟು ನಿಮ್ಮ ಬಾಡಿಯ ಮೇಲ್ಭಾಗವನ್ನು ಇದು ಹೊರಮುಖವಾಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಲ್ಲಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡೋಣ. 5, 4, 3, 2, 1. ನಿಧಾನವಾಗಿ ಈ ಥರ ಮಧ್ಯಕ್ಕೆ ಬನ್ನಿ.
ನೀವು ಬರೀ ಒಂದೇ ಒಂದು ಕೌಂಟ್ ಮಾಡಿದ್ರೆ ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಮಾಡುತ್ತೆ ಸೈಡ್ಸ್ನ ಅಂತ ಹೇಳಿದರೆ ಅದು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಅದು ಅರ್ಥ ಆಗುತ್ತೆ. ಈಗ ಇದೇ ಸ್ಟ್ರೆಚ್ಚನ್ನು ನಾವೀಗ ಆಪೋಸಿಟ್ ಸೈಡಲ್ಲೂ ಕಂಪ್ಲೀಟ್ ಮಾಡೋಣ. ಎಡಗಾಲಿನಿಂದ ಹೊರಗಡೆ ಇದೆ, ಬಲಗಾಲು ಈ ಥರ ಒಳಗಿದೆ. ಎಡಗೈಯಿಂದ ಫಸ್ಟ್ 3 ಬೆರಳುಗಳಿಂದ ನಿಮ್ಮ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಇದಾದಮೇಲೆ ನಿಮ್ಮ ಭುಜವನ್ನು ಈ ಥರ ಹೊರಮುಖವಾಗಿ ಇಟ್ಕೊಂಡು ಫಸ್ಟ್ 5 ಕೌಂಟ್ಸನ್ನು ನಾವು ಮೊಣಕೈ ಸ್ಟ್ರೆಚ್ ಮಾಡಬೇಕು. 1 2 3 4 5. ಇಲ್ಲಿಂದ ಇನ್ಹೇಲ್ ಮಾಡ್ತಾ ಕೈಯನ್ನು ಮೇಲೆ ತಗೊಂಡು ಹೋಗಿ ಎಕ್ಸೇಲ್ ಮಾಡ್ತಾ ಉಸಿರನ್ನು ಹೊರಗೆ ಬಿಡ್ತಾ ನೀವು ಸೈಡಲ್ಲಿ ಸ್ಟ್ರೆಚ್ ಮಾಡಬೇಕು. 5 4 3 2 1. ನಿಧಾನವಾಗಿ ಈ ಥರ ಹೊರಗೆ ಬರಬೇಕು. ನನಗೆ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗ್ತಿದೆ ಅಂದರೆ ನಿಮಗೂ ಕೂಡ ಇಷ್ಟೇ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಅಲೈನ್ಮೆಂಟ್ಸ್ಗಳನ್ನು, ನಿಮ್ಮ ಕೈ ಹೇಗಿರಬೇಕು, ನಿಮ್ಮ ಕಾಲು ಹೇಗಿರಬೇಕು, ನಿಮ್ಮ ಕೈಯನ್ನು ಹೇಗೆ ಇಟ್ಕೊಳ್ಬೇಕು, ಇದೆಲ್ಲ ಸ್ಮಾಲ್ ಥಿಂಗ್ಸ್ನ ನೀವು ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ ಸ್ಟ್ರೆಚ್ ಸಿಗುತ್ತೆ. ಈಗ ಕಾಲನ್ನು ಈ ಥರ ಸುಖಾಸನದಲ್ಲಿಟ್ಟು ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗಡೆ ಬಿಡೋ ಸಂದರ್ಭದಲ್ಲಿ ಕೈಗಳನ್ನ ಈ ಥರ ಮುಂದೆ ಚಾಚಿ ನಿಮ್ಮ ತಲೆಯನ್ನು ಫ್ಲೋರ್ ಹತ್ರ ತಗೊಂಡು ಬನ್ನಿ. ಇಲ್ಲಿ 5 ಕೌಂಟ್ಗಳಷ್ಟು ಹೋಲ್ಡ್ ಮಾಡೋಣ. 5 4 3 2 1. ಇಲ್ಲಿಂದ ನಿಧಾನವಾಗಿ ಮಧ್ಯಕ್ಕೆ ಬರಬೇಕು. ಇಷ್ಟಾದ ಮೇಲೆ ನಿಮ್ಮ ಕಾಲುಗಳನ್ನು ಈ ಥರ ಬೆಂಡ್ ಮಾಡಿಕೊಂಡು ಮೊದಲಿಗೆ ಕಾಲನ್ನು ಈ ಥರ ಬೆಂಡ್ ಮಾಡ್ಕೊಳ್ಳಿ. 2 ಕೈಗಳು ಈ ಥರ ಒಳಮುಖವಾಗಿಟ್ಕೊಂಡು ಭುಜವನ್ನು ಹೊರಮುಖವಾಗಿಟ್ಕೊಳ್ಳಿ. ಇಷ್ಟಾದ ಮೇಲೆ ಉಸಿರನ್ನ ಒಳಗೆ ತಗೊಳ್ತಾ ನಿಮ್ಮ ಬೆನ್ನನ್ನು ಆದಷ್ಟು ಮೇಲಕ್ಕೆ ತಗೊಂಡು ಹೋಗಬೇಕು. ನಿಮ್ಮ ತಲೆ ರಿಲ್ಯಾಕ್ಸ್ ಆಗಿರಲಿ. ನೀವು ಹಿಂದೆ ನೋಡ್ಬೋದು. ಇಲ್ಲಿ ನಾವು 5 ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡೋಣ. 5 4 3 2 1. ನಿಧಾನವಾಗಿ ಹಿಪ್ಪನ್ನು ಕೆಳಗಿಡಿ. ಪೂರ್ವೋತ್ಥಾನಾಸನ ಅಂತ ಹೇಳ್ತಾರೆ. ಇದನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಶೋಲ್ಡರ್ಸಿಗೆ ತುಂಬಾ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ. ನಿಮಗೆ ಟೈಟ್ ಶೋಲ್ಡರ್ಸ್ ಇದೆ ಅಥವಾ ನೀವು ತುಂಬ ಡೆಸ್ಕ್ಟಾಪಲ್ಲಿ ವರ್ಕ್ ಮಾಡ್ತೀರಂದರೆ ಈ ಆಸನವನ್ನು ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿಂದ ಹೆಬ್ಬೆರಳನ್ನು ನಿಮ್ಮ 2 ಕೈಗಳಿಂದ ಈ ಥರ ಹಿಡ್ಕೊಳ್ಬೇಕು. ಈಗ ನಿಮಗೆ ಹೇಗೆ ಕಾಲನ್ನು ಲಾಕ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಬೆನ್ನನ್ನು ನೇರವಾಗಿ ಇಡ್ಲಿಕ್ಕಾದರೆ ನೇರವಾಗಿಡಿ. ಉಸಿರನ್ನು ಒಳಗೆ ತಗೊಳ್ಳಿ. ಮೆಂಟಲಿ ಆಸನವನ್ನು ಹೇಗೆ ಅಭ್ಯಾಸ ಮಾಡಬೇಕಂದ್ರೆ ಪ್ರಿಪೇರ್ ಆಗಿ ಉಸಿರನ್ನು ಹೊರಗೆ ಬಿಡುವಾಗ 2 ಕಾಲುಗಳನ್ನು ಆದಷ್ಟು ಈ ಥರ ಮುಂದೆ ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಹೋಗಬೇಕು. ನಿಮಗೆ ಇದಕ್ಕಿಂತ ಮುಂದೆ ಜಾಸ್ತಿ ಹೋಗ್ಲಿಕ್ಕಾಗಲ್ಲ, ನಿಮ್ಮ ಬೆನ್ನು ಈ ಥರ ತುಂಬ ರೌಂಡ್ ಆಗುತ್ತೆ ಅಂದರೆ ನೀವು ಇಲ್ಲೇ ಆಸನದಲ್ಲಿ ಹೋಲ್ಡ್ ಮಾಡ್ಬೋದು. ಯಾಕಂದರೆ ಇಲ್ಲಿ ನಿಮ್ಮ ಬೆನ್ನಿಗೆ ಸಾಧಾರಣವಾಗಿ ಸ್ವಲ್ಪ ಮಟ್ಟಿಗೆ ಸ್ಟ್ರೆಚ್ ಬೀಳುತ್ತಾ ಇರುತ್ತೆ, ಹಾಗೂ ನಿಮ್ಮ ಹ್ಯಾಮ್ಸ್ಟ್ರಿಂಗಲ್ಲೂ ಚೆನ್ನಾಗಿ ಸ್ಟ್ರೆಚ್ ಬೀಳ್ತಾ ಇರುತ್ತೆ. ಇಲ್ಲ ಇಲ್ಲಿ ತುಂಬ ಕಂಫರ್ಟೇಬಲ್ ಆಗಿದ್ದೇವೆ, ಇನ್ನು ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾಡಬೇಕಂದ್ರೆ ನೀವು ಕಾಲನ್ನು ಸಂಪೂರ್ಣವಾಗಿ ನೆಲದ ಮೇಲೆ ಇಟ್ಟು ಮೊಣಕೈಯನ್ನು ಹೊರಮುಖವಾಗಿ ಬೆಂಡ್ ಮಾಡ್ಬೋದು. ಇಲ್ಲಿ 5 ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡೋಣ. 5 4 3 2 1. ಇಲ್ಲಿಂದ ಉಸಿರನ್ನು ಒಳಗೆ ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಕೈಯನ್ನು ಮೇಲ್ಗಡೆ ಇಟ್ಕೊಳ್ಳಿ. ಉಸಿರನ್ನು ಬಿಡ್ತಾ ಕೈಯನ್ನು ರಿಲ್ಯಾಕ್ಸ್ ಮಾಡಿ. ಈಗ ಇನ್ನು ಮುಂದೆ
ಮಾಡ್ತಿರೋ ಆಸನ ತುಂಬಾ ಸಿಂಪಲ್ ಆಗಿ ಸ್ವಲ್ಪ ಹಿಪ್ ಜಾಯಿಂಟಿಗೆ ಕೊಡುವಂಥ ಒಂದು ಮೂವ್ಮೆಂಟ್ ಅಂತ ಹೇಳ್ಬೋದು. ಬಲಗಾಲನ್ನು ನೇರವಾಗಿ ಹೇಗಿದೆ ಹಾಗೆ ಇಟ್ಕೊಳ್ಳಿ. ಎಡಗಾಲನ್ನು ಬೆಂಡ್ ಮಾಡಿ ಇಲ್ಲಿಂದ ನಿಮ್ಮ 2 ಮೊಣಕೈಗಳ ಹೆಲ್ಪ್ನಿಂದ ನಿಮ್ಮ ಕಾಲಿನ ಮಂಡಿ ಹಾಗೂ ಹಿಮ್ಮಡಿ ಈ ಎರಡನ್ನು ಈ ಥರ ಹೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ನೀವು ಹೇಗೆ ಮಗುವನ್ನು ಹೋಲ್ಡ್ ಮಾಡ್ತೀರಾ ಹಾಗೆ. ಸೊ ಇಲ್ಲಿಂದ ಒಳಗೆ ಮತ್ತು ಹೊರಗೆ ಥರ ನೀವು ಮೂವ್ ಮಾಡ್ತಾ ಹೋಗ್ಬೋದು. ಹಿಪ್ ಜಾಯಿಂಟ್ನಲ್ಲಿ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಅಭ್ಯಾಸ ಮಾಡಿದರೆ. ಇದನ್ನು 5 ಕೌಂಟ್ಸ್ವರೆಗೆ ಕಂಟಿನ್ಯೂ ಮಾಡೋಣ. 5, 4, 3, 2, 1. ಇಷ್ಟಾದಮೇಲೆ ನಿಧಾನವಾಗಿ ಕಾಲನ್ನು ಫ್ಲೋರ್ ಮೇಲೆ ಈ ಥರ ಇಟ್ಕೊಳ್ಳಿ. ಇದೇ ಥರ ನಾವೀಗ ನಮ್ಮ ಬಲಗಾಲಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಣ. ಬಲಗಾಲನ್ನು ಬೆಂಡ್ ಮಾಡಿ ನಿಮ್ಮ ಮೊಣಕೈ ಜೊತೆ 2 ಕಾಲುಗಳನ್ನು ಕನೆಕ್ಟ್ ಮಾಡಿ ಈಗ ಮೂವ್ ಮಾಡಬೇಕು. 5, 4, 3, 2, 1. ಇಷ್ಟಾದಮೇಲೆ ನಿಧಾನವಾಗಿ ಕಾಲನ್ನು ಮುಂದ್ಗಡೆ ಇಟ್ಟು 2 ಕಾಲುಗಳನ್ನು ಈ ಥರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇಲ್ಲಿಂದ ಸುಖಾಸನಕ್ಕೆ ಬಂದು ಬೆನ್ನನ್ನು ನೇರವಾಗಿಟ್ಟು ಸ್ವಲ್ಪ ಕೂತ್ಕೊಂಡು ನೋಡಿ, ಗಮನಿಸಿ ನಿಮ್ಮ ಬೆನ್ನಲ್ಲಿ ಯಾವುದಾದ್ರೂ ಸ್ಟ್ರೆಚ್ ಇದೆಯಾ ಅಥವಾ ಏನಾದರೂ ಪೇಯ್ನ್ ಆಗ್ತಾ ಇದೆಯಾ, ನಿಮ್ಮ ಭುಜಗಳು ಸರಿ ಇದೆಯಾ, ಏನಾದರೂ ದೇಹದ ಯಾವುದೇ ಪಾರ್ಟ್ನಲ್ಲಿ ಏನಾದರೂ ಡಿಸ್ಕಂಫರ್ಟ್ ಅಥವಾ ನೋವು ಅನ್ನಿಸ್ತಾ ಇದೆಯಾ ಅಂತ ನೀವು ಗಮನಿಸಬೇಕು. ಬೆನ್ನನ್ನು ನೇರವಾಗಿಟ್ಟು ಕಣ್ಣನ್ನು ಮುಚ್ಕೊಳ್ಳಿ. ಒಂದು ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ, ದೀರ್ಘವಾದ ಉಸಿರನ್ನು ಹೊರಗೆ ಬಿಡಿ. ಇದೇ ಥರ ನಿಮ್ಮ ಉಸಿರಾಟ ದೀರ್ಘವಾಗಿರಲಿ. ನಮ್ಮ ಇಡೀ ದೇಹದಲ್ಲಿ ಈಗ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಅನ್ನೋದು ನಿಮಗೆ ಈಗ ಕಾಣ್ತಾ ಇರುತ್ತೆ. ಚೆನ್ನಾಗಿ ಸ್ಟ್ರೆಚ್ ಬಿದ್ದಿದೆ, ಯಾವುದೇ ರೀತಿ ನೋವು ಇರಬಾರ್ದು ಈ ಸಮಯದಲ್ಲಿ. ಈಗ ನೀವು ಬೆನ್ನನ್ನು ನೇರವಾಗಿ ಇಟ್ಕೊಂಡು ಕಣ್ಣನ್ನು ಮುಚ್ಚಿ 10 ಸಲ ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ಳಿ, ದೀರ್ಘವಾದ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಉಸಿರಾಟ ದೀರ್ಘವಾಗಿರಲಿ. ಈಗ 10 ಕೌಂಟ್ಸ್ವರೆಗೆ ನಿಮ್ಮ ಉಸಿರಾಟವನ್ನು ನೀವು ಗಮನಿಸಿ, ನಿಮ್ಮ ಬಾಡಿಯಲ್ಲಿ ಏನಾಗ್ತದೆ ಅನ್ನೋದನ್ನು ನೀವು ಗಮನಿಸಿ. ಈಗ 10 ಸಲ ಚೆನ್ನಾಗಿ ಉಸಿರಾಟ ನೀವು ಕಂಪ್ಲೀಟ್ ಮಾಡಿ ಆದಮೇಲೆ ನಾವು ಪ್ರಾಣಾಯಾಮದ ಕಡೆ ಹೋಗೋಣ. ಕಣ್ಣನ್ನು ಮುಚ್ಚಿಡಿ. ನಿಮಗೆ ಗೊತ್ತಿರೋ ಹಾಗೆ ನಾಡಿಶುದ್ಧಿ ಪ್ರಾಣಾಯಾಮ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ನಿಮ್ಮ ಬಲಗೈಯಿಂದ ಮೂಗಿನ ಬಲಗಡೆ ರಂಧ್ರವನ್ನು ಕ್ಲೋಸ್ ಮಾಡಿ ಲೆಫ್ಟ್ ಕಡೆಯಿಂದ ಇನ್ಹೇಲ್ ಮಾಡಬೇಕು. ಉಸಿರನ್ನು ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಲೆಫ್ಟ್ ಸೈಡಿನ ಮೂಗಿನ ರಂಧ್ರವನ್ನು ಕ್ಲೋಸ್ ಮಾಡ್ತಾ ರೈಟಿಂದ ನೀವು ಎಕ್ಸೇಲ್ ಮಾಡಬೇಕು. ರೈಟಿಂದ ಇನ್ಹೇಲ್ ಮಾಡಿ, ಲೆಫ್ಟಿಂದ ಎಕ್ಸೇಲ್ ಮಾಡಿ. ಲೆಫ್ಟಿಂದ ಇನ್ಹೇಲ್ ಮಾಡಿ, ಉಸಿರನ್ನು ಹೋಲ್ಡ್ ಮಾಡ್ತಾ ರೈಟಿಂದ ಎಕ್ಸೇಲ್. ರೈಟಿಂದ ಇನ್ಹೇಲ್ ಮಾಡಿ, ಉಸಿರನ್ನು ಹೋಲ್ಡ್ ಮಾಡ್ತಾ ಲೆಫ್ಟಿಂದ ಎಕ್ಸೇಲ್. ಇದನ್ನು ಕಂಟಿನ್ಯೂ ಮಾಡಿ ಸ್ವಲ್ಪ ಹೊತ್ತು. ಇಷ್ಟಾದ್ಮೇಲೆ ಕೈಯನ್ನು ಕೆಳಗಿಟ್ಟು ನಿಮ್ಮ ಉಸಿರಾಟ ಯಾವ ಥರ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿರುತ್ತೆ ಸಾಮಾನ್ಯವಾಗಿ ಅದನ್ನು ಹಾಗೆ ಇಡಿ. ನಿಮ್ಮ ಗಮನ ಸಂಪೂರ್ಣವಾಗಿ ನೀವು ಹೇಗೆ ಉಸಿರಾಡ್ತಾ ಇದ್ದೀರಾ ಅನ್ನೋದ ಮೇಲೆ ಇರಲಿ. ಮುಖದಲ್ಲಿ ಸ್ವಲ್ಪ ಮುಗುಳ್ನಗೆ ಇರಲಿ. ನಿಮ್ಮ ಹಣೆಯನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಇಟ್ಕೊಳ್ಳಿ.
ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತಗೊಂಡು ಬಂದು ಕೈಯನ್ನು ಚೆನ್ನಾಗಿ ಉಜ್ಜಿ ಕೈಯನ್ನು ಬಿಸಿ ಮಾಡ್ಕೊಳ್ಳಿ. ಈಗ ಬಿಸಿಯಾದ ಕೈಯನ್ನು ನೀವು ಮೊದಲಿಗೆ ನಿಮ್ಮ ಕಣ್ಣಿನ ಮೇಲೆ ಇಟ್ಟು ಕೈಲಿರುವ ಶಾಖವನ್ನು ಕಣ್ಣಿಗೆ ಕೊಡಿ. ಮತ್ತೊಮ್ಮೆ ಕೈಗಳನ್ನು ಚೆನ್ನಾಗಿ ಈ ಥರ ರಬ್ ಮಾಡ್ಕೊಳ್ಳಿ. ಈಗ ಫೇಸ್ ಮೇಲೆ ಇಡಬೇಕು. ನಿಧಾನವಾಗಿ ಕಣ್ಣನ್ನು ಬಿಡ್ತಾ ನಿಮ್ಮ ಅಂಗೈ ಕಡೆ ನೋಡಿ. ಥ್ಯಾಂಕ್ ಯು. ಈ ಪ್ರಾಕ್ಟೀಸ್ನಲ್ಲಿ ನಿಮ್ಮ ಇಡೀ ಬಾಡಿ ಸ್ವಲ್ಪ ಚೆನ್ನಾಗಿ ಸ್ಟ್ರೆಚ್ ಆಗಿದೆ, ನಿಮ್ಮ ಮನಸ್ಸು ಹಾಗೂ ನಿಮ್ಮ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನಲ್ಲಿ ನಿಮ್ಗೆ ಯಾವ ಡೌಟ್ ಇದ್ದರೆ ನೀವು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮಗೆ ನನ್ನೊಟ್ಟಿಗೆ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ ನೀವು ವಿಡಿಯೋನ ಲೈಕ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.